ದರ್ಶನ್ ಕೂಡಲೇ ಅರೆಸ್ಟ್ ಆಗ್ಬೇಕು. ತಕ್ಷಣವೇ ಕೊಲೆ ಆರೋಪಿಯನ್ನ ಅರೆಸ್ಟ್ ಮಾಡಿ. ಸರೆಂಡರ್ ಆಗ್ಲಿಲ್ವಾ, ಅರೆಸ್ಟ್ ಮಾಡಿ ಎಳ್ಕೊಂಡು ಬನ್ನಿ ಅಂತ ಹೇಳಿದಂತ ಲೆಕ್ಕ. ಸುಪ್ರೀಂ ಕೋರ್ಟ್ನ ಮಹತ್ವದ ಆದೇಶ, ದರ್ಶನ್ ಎಲ್ಲೇ ಇದ್ರೂ ಕೂಡಲೇ ಅರೆಸ್ಟ್ ಮಾಡಬೇಕು. ತಕ್ಷಣವೇ ಕೊಲೆ ಆರೋಪಿಯನ್ನ ಬಂಧಿಸಿ. ಸುಪ್ರೀಂ ಕೋರ್ಟ್ನ ಮಹತ್ವದ ಆದೇಶ. ನಮಗೆ ಈಗಷ್ಟೇ ಬರ್ತಾ ಇದ್ದ ಮಾಹಿತಿ, ದರ್ಶನ್ ತಮಿಳುನಾಡಲ್ಲಿದ್ದಾರೆ. ತಮಿಳುನಾಡಿನಲ್ಲಿ ದೇವಸ್ಥಾನದ ದರ್ಶನ, ದೇವರ ಮೊರೆ ಹೋಗಿದ್ದಾರೆ ದರ್ಶನ್ ಮತ್ತು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು. ಈಗ ಎಲ್ಲೇ ಇದ್ರೂ ಕೂಡ ಕೂಡಲೇ ಬಂಧಿಸಿ ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ತಕ್ಷಣವೇ ಅವರನ್ನ ಅರೆಸ್ಟ್ ಮಾಡಬೇಕು. ಈಗ ಸುಪ್ರೀಂ ಕೋರ್ಟ್ನ ಮಹತ್ವದ ಆದೇಶ ಇದು ನೋಡಿ ವೀಕ್ಷಕರೇ. ರಾತ್ರೋರಾತ್ರಿ ತಮಿಳುನಾಡಿಗೆ ದರ್ಶನ್ ತೆರಳಿದ್ದಾರೆ. ರಾತ್ರೋರಾತ್ರಿ ದೇವರ ಮೊರೆ ಹೋಗಿದ್ರು ದರ್ಶನ್ ತಮಿಳುನಾಡಲ್ಲಿ. ಆದ್ರೆ ಮತ್ತೆ ಜೈಲೂಟ ಗ್ಯಾರಂಟಿ. ತಮಿಳುನಾಡಿಂದ ಡೈರೆಕ್ಟ್ ಬಳ್ಳಾರಿ ಜೈಲ್. ರಾತ್ರಿ ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿದ್ರು ದರ್ಶನ್, ಅಲ್ಲಿಂದ ತಮಿಳುನಾಡು. ತೀರ್ಪು ಬರೋದಕ್ಕಿಂತ ಮುಂಚೆಯೇ ದರ್ಶನ್ ತಮಿಳುನಾಡಿಗೆ ಕಾಲ್ ಕಿತ್ತಿದ್ರು. ಈಗ 3 ವಿಚಾರಗಳನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಒಂದು, ದರ್ಶನ್ಗೆ ಹೈಕೋರ್ಟ್ ಜಾಮೀನನ್ನ ನೀಡಿದ್ದನ್ನ ರದ್ದು ಮಾಡಿದೆ, ಇದು ನಂಬರ್ 1. ಎರಡನೇದು, ದರ್ಶನ್ಗೆ ಜೈಲಲ್ಲಿ ಯಾವ ಅಧಿಕಾರಿ ರಾಜಾತಿಥ್ಯವನ್ನ ನೀಡಿದ್ರೋ ಜೈಲರ್, ಅವರನ್ನ ಸಸ್ಪೆಂಡ್ ಮಾಡಿ ಆಗಿದೆ. ಮೂರನೇದು, ದರ್ಶನ್ ವಿಚಾರಣೆ ಕೋರ್ಟ್ ಎದುರುಗಡೆ ಹಾಜರಾಗಬೇಕು ಅನ್ನುವಂಥದ್ದು. ನಾಲ್ಕನೇದು, ದರ್ಶನ್ ಎಲ್ಲೇ ಇದ್ದರೂ ಕೂಡ ತಕ್ಷಣ ಆತನನ್ನ ಅರೆಸ್ಟ್ ಮಾಡಿ, ಸರೆಂಡರ್ ಆಗಲಿಲ್ಲ ಅಂದ್ರೆ ಕಸ್ಟಡಿಗೆ ತಗೊಳ್ಳಿ. ಈ 4 ಪಾಯಿಂಟ್, ಈ 4 ಪಾಯಿಂಟ್ ಕೂಡ ಬಹಳ ಮುಖ್ಯ. ಸುಪ್ರೀಂ ಕೋರ್ಟ್ ಹೇಳಿರೋದಿದು. ತಕ್ಷಣವೇ ಬಂಧಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿದ್ರೆ, ಎಲ್ಲೇ ಇದ್ರೂ ಕೂಡಲೇ ಅರೆಸ್ಟ್ ಮಾಡಿ. ತಮಿಳುನಾಡಲ್ಲಿದ್ದಾರೋ ಟೊರೊಂಟೊದಲ್ಲಿದ್ದಾರೋ ಎಲ್ಲರ ಇರಲಿ, ಅರೆಸ್ಟ್ ಮಾಡಿ. ಇದು ಸುಪ್ರೀಂ ಕೋರ್ಟ್ನ ಆರ್ಡರ್. ಈ ಕ್ಷಣದಿಂದ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ. ಈ ಕ್ಷಣದಿಂದ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ. ಏನು ವಿಚಾರ ಮಾಡಬೇಕು ಅದಕ್ಕೂ ಕೂಡ ಟೈಮ್ ಇಲ್ಲ. ಈಗ ನೇರವಾಗಿ ಪೊಲೀಸರು ಬರ್ತಾರೆ, ಎತ್ತಾಕೊಂಡು ಹೋಗ್ತಾರೆ, ಅರೆಸ್ಟ್ ಮಾಡ್ತಾರೆ. ಪೊಲೀಸರಿಗೂ ಕೂಡ ಒಂದು ರೀತಿಯ ಗೆಲುವು ಇದು. ಯಾಕಂದ್ರೆ ಇದೇ ಪೊಲೀಸ್ ಕ್ವಶನ್ ಮಾಡಿದ್ದು, ಚಾಲೆಂಜ್ ಮಾಡಿದ್ದು ಕೋರ್ಟಲ್ಲಿ. ಕೊಲೆ ಆರೋಪಿ ನಟ ದರ್ಶನ್ ಜಾಮೀನು ರದ್ದಾದ ಹಿನ್ನೆಲೆ ಮತ್ತೆ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಶಿಫ್ಟ್ ಆಗೋದು ಪಕ್ಕಾ. 63 ದಿನಗಳ ಕಾಲ ಬಳ್ಳಾರಿ ಜೈಲಲ್ಲಿ ಇದ್ದದ್ದು ದರ್ಶನ್. ಇದೀಗ ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವ ಸಾಧ್ಯತೆ. ಅಕ್ಟೋಬರ್ನಲ್ಲಿ ಅನಾರೋಗ್ಯದ ಕಾರಣವನ್ನ ಹೇಳಿ ಇವರಿಗೆ ವಿನಾಯಿತಿಯನ್ನ ನೀಡಲಾಗಿತ್ತು. ಅದಾದ್ಮೇಲೆ ಜಾಮೀನಿನ ವಿಚಾರಣೆ ನಡೀತಾನೆ ಇತ್ತು. ಫೈನಲಿ ಡಿಸೆಂಬರ್ ಅಲ್ಲಿ ಇವರಿಗೆ ಜಾಮೀನು ಮಂಜೂರಾಯಿತು. ಸೊ ಈಗ ದರ್ಶನ್ಗೆ ಜಾಮೀನು ನೀಡಿದ ಹೈಕೋರ್ಟ್ನ ವಿರುದ್ಧ ಸುಪ್ರೀಂ ಕೋರ್ಟ್ ಗರಂ ಆಗಿದೆ. ಹೈಕೋರ್ಟ್ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಹೈಕೋರ್ಟ್ ಜಾಮೀನು ಆದೇಶದಲ್ಲಿ ದೋಷ ಇದೆ, ಲೋಪ ಇದೆ. ದರ್ಶನ್ಗೆ ಬೇಲ್ ನೀಡುವಾಗ ಹೈಕೋರ್ಟ್ ವಿವೇಚನೆಯನ್ನ ಬಳಸಿಲ್ಲ. ದರ್ಶನ್ಗೆ ಬೇಲ್ ನೀಡಿದ್ದಕ್ಕೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಲೋಪಗಳನ್ನ ಪಟ್ಟಿ ಮಾಡಿ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಸೆಷನ್ಸ್ ಕೋರ್ಟ್ ಅಲ್ಲಿ ಆಗಿದ್ದಿದ್ರೆ ಒಂದು ಲೆಕ್ಕ, ಹೈಕೋರ್ಟ್ ಅಲ್ಲೇ ಈ ರೀತಿಯ ಲೋಪಗಳಾಗತ್ತಾ, ಅದು ಹೇಗೆ ಅನ್ನುವಂಥ ಪ್ರಶ್ನೆಯನ್ನ ಸುಪ್ರೀಂ ಕೋರ್ಟ್ ಮಾಡಿದೆ. ದಿಗ್ಭ್ರಮೆಯನ್ನು ಕೂಡ ವ್ಯಕ್ತಪಡಿಸಿದೆ. ಲಾಸ್ಟ್ ಹಿಯರಿಂಗ್ ಅಲ್ಲಿ ದಿಗ್ಭ್ರಮೆ ವ್ಯಕ್ತಪಡಿಸಿತ್ತು ಸುಪ್ರೀಂ ಕೋರ್ಟ್, ಹೌ ಇಸ್ ಇಟ್ ಪಾಸಿಬಲ್ ಅಂತ ಹೇಳಿ. ಆಮೇಲೆ ಇನ್ನೂ ಒಂದು ವಿಚಾರವನ್ನು ಕೂಡ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿತ್ತು. ಆತ ದರ್ಶನ್ ಅಭಿಮಾನಿ ಅಂತ ಹೇಳಿದ ಮೇಲೂ ಕೂಡ ಈ ರೀತಿ ಬ್ರೂಟಲ್ ಆಗಿ ಮರ್ಡರ್ ಮಾಡಲಾಯ್ತಾ ಅನ್ನುವಂಥ ಪ್ರಶ್ನೆ. ಸೊ ಈಗ ದರ್ಶನ್ಗೆ ಜಾಮೀನು ರದ್ದಾಗಿರೋದ್ರಿಂದ ಮತ್ತೆ ಬಳ್ಳಾರಿ ಜೈಲಿಗೆ ದರ್ಶನ್.
ಈಗಾಗಲೇ ನಾನು ಹೇಳ್ತಾ ಇದ್ದೆ, ಆರೋಪಿಗಳು ಇವತ್ತೇ ಶರಣಾಗಬೇಕು. ಕೋರ್ಟ್ ಆರ್ಡರ್ ಇದೆ, ಅದು ಕೋರ್ಟ್ ಆರ್ಡರ್ ಇದೆ. ಇವತ್ತು ಅವ್ರು ಶರಣಾಗಬೇಕು, ಎಲ್ಲೇ ಇದ್ರೂ ಎಳ್ಕೊಂಬರ್ಬೇಕು ಅಂತ ಕೋರ್ಟ್ ಹೇಳಿದೆ. ಇನ್ನೇನು ಮತ್ತೆ ಅವ್ರಿಗೆ ಟೈಮ್ ಇಲ್ಲ. ಹೈಕೋರ್ಟ್ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನು ವ್ಯಕ್ತಪಡಿಸಿ ನಾನು ಈಗಾಗಲೇ ಕೆಲವು ವಿಚಾರಗಳನ್ನು ಹೇಳ್ತಾ ಇದ್ದೆ ವೀಕ್ಷಕರೇ. ಇವತ್ತೇ ಶರಣಾಗಬೇಕು, ಅವರನ್ನ ಅರೆಸ್ಟ್ ಮಾಡಬೇಕು ತಕ್ಷಣವೇ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಎಲ್ಲೇ ಇದ್ದರೂ ಕೂಡ ಇವತ್ತು ಅವರು ಶರಣಾಗಬೇಕು. ಎಲ್ಲ ಆರೋಪಿಗಳು ಸರೆಂಡರ್ ಆಗಬೇಕು. ಬಳ್ಳಾರಿ ಜೈಲಲ್ಲಿ ಜೈಲಾಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ಜೈಲಾಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಯಾಕಂದ್ರೆ ಮತ್ತೆ ದರ್ಶನ್ ಇದೇ ಜೈಲಿಗೆ ಕರ್ಕೊಂಡು ಬರ್ತಾರೆ. ದರ್ಶನ್ ಇವತ್ತೇ ಶರಣಾಗೋದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿರೋದು. ನೋಡೋಣ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ ಹೇಳಿ ದರ್ಶನ್ ಇವತ್ತೇ ಶರಣಾಗೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿರುವ ಹಿನ್ನೆಲೆ ದರ್ಶನ್ ಅಂಡ್ ಗ್ಯಾಂಗ್, ದರ್ಶನ್, ಪವಿತ್ರ ಗೌಡ, ವಿನಯ್, ಅನೂಪ್ ಕುಮಾರ್, ಜಗದೀಶ್, ಪವನ್ ಇವರೆಲ್ಲರೂ ಕೂಡ ಇವತ್ತೇ ಸರೆಂಡರ್ ಆಗಬೇಕು. ಆಗ್ಲಿಲ್ಲ ಅಂತಂದ್ರೆ ಅವ್ರನ್ನ ಕಸ್ಟಡಿಗೆ ತಗೊಳ್ಳಿ ಅಂತಾನು ಸುಪ್ರೀಂ ಕೋರ್ಟ್ ಹೇಳಿದೆ. ಬಹಳ ಮುಖ್ಯವಾದಂತಹ ವಿಚಾರ ವೀಕ್ಷಕರೇ, ದರ್ಶನ್ ಇವತ್ತೇ ಶರಣಾಗಬೇಕು. ನೋಟ್ ಟು ಬಿ ಪಾಯಿಂಟೆಡ್. ಇವತ್ತೇ ಕೋರ್ಟ್ಗೆ ಶರಣಾಗಬೇಕು ಅಂತ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಆಮೇಲೆ ಪೊಲೀಸರಿಗೂ ಹೇಳಿದೆ, ಪೊಲೀಸರಿಗೂ ಕೂಡ ಸೂಚನೆಯನ್ನ ಕೊಟ್ಟಿರೋದು, ಈ ಆರೋಪಿಗಳು ಇವತ್ತು ಸರೆಂಡರ್ ಆಗಲಿಲ್ಲ ಅಂತಂದ್ರೆ ಕಸ್ಟಡಿಗೆ ತಗೊಳ್ಳಿ ಅಂತ ಹೇಳಿ. ಸೊ ತಮಿಳುನಾಡಿನಲ್ಲಿ ದರ್ಶನ್, ಬೆಂಗಳೂರಿನಲ್ಲೇ ಪವಿತ್ರ ಗೌಡ, ಇನ್ನುಳಿದ ಆರೋಪಿಗಳ ಎಲ್ಲೆಲ್ಲಿದ್ದಾರೆ ಅವರೆಲ್ಲರೂ ಕೂಡ ಕೂಡಲೇ ಶರಣಾಗಬೇಕು. ಹೈಕೋರ್ಟ್ ಜಾಮೀನು ನೀಡಿದ್ದ ಲೋಪವನ್ನ ಎತ್ತಿ ಹಿಡಿದಿದೆ ಸುಪ್ರೀಂ ಕೋರ್ಟ್. ಈ ಮೂಲಕ ಒಂದು ಸ್ಟ್ರಾಂಗ್ ಮೆಸೇಜ್ ಸುಪ್ರೀಂ ಕೋರ್ಟ್ನಿಂದ ಪಾಸ್ ಆಗಿದೆ. ಕಾನೂನಿನ ಮುಂದೆ ಎಲ್ಲರೂ ಕೂಡ ಒಂದೇ, ಯಾವನು ದೊಡ್ಡವನು ಅಲ್ಲ. ಏನೇ ಪ್ರಭಾವಿಯಾಗಿದ್ದರೂ, ಎಷ್ಟೇ ದೊಡ್ಡ ಮನುಷ್ಯ ಆಗಿದ್ದರೂ ಕಾನೂನಿನ ಮುಂದೆ ತಲೆ ಬಾಗಲೇಬೇಕು. ನನ್ನ ಗಂಡನ ಸಾವಿಗೆ ನ್ಯಾಯ ಸಿಕ್ಕಿದೆ ಅಂತ ರೇಣುಕಸ್ವಾಮಿ ಪತ್ನಿಯವರು ಹೇಳಿದ್ದಾರೆ. ದರ್ಶನ್ ಬೇಲ್ ರದ್ದಾಗ್ತಾ ಇದ್ದಂತೆ ರೇಣುಕಸ್ವಾಮಿ ಫ್ಯಾಮಿಲಿ ಪ್ರತಿಕ್ರಿಯೆ ಇದು. ಸುಪ್ರೀಂ ಕೋರ್ಟ್ ನನ್ನ ಕುಟುಂಬಕ್ಕೆ ನ್ಯಾಯ ಕೊಟ್ಟಿದೆ, ನನ್ನ ಗಂಡನ ಸಾವಿಗೆ ನ್ಯಾಯ ಸಿಕ್ಕಿದೆ ಅಂತ ರೇಣುಕಸ್ವಾಮಿಯವರ ಪತ್ನಿ ಹೇಳಿದ್ದಾರೆ. ದರ್ಶನ್ ಬೇಲ್ ರದ್ದಾಗ್ತಾ ಇದ್ದಂತೆ ರೇಣುಕಸ್ವಾಮಿ ಫ್ಯಾಮಿಲಿಯವರ ಪ್ರತಿಕ್ರಿಯೆ ಇದು. ಸುಪ್ರೀಂ ಕೋರ್ಟ್ ನನ್ನ ಕುಟುಂಬಕ್ಕೆ ನ್ಯಾಯ ಕೊಟ್ಟಿದೆ, ನನ್ನ ಗಂಡನ ಸಾವಿಗೆ ನ್ಯಾಯ ಸಿಕ್ಕಿದೆ ಅಂತ ರೇಣುಕಸ್ವಾಮಿಯವರ ಪತ್ನಿ ಮತ್ತು ರೇಣುಕಸ್ವಾಮಿಯವರ ಕುಟುಂಬಸ್ಥರು ಹೇಳಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಈಗ ಬಳ್ಳಾರಿ ಜೈಲ್ ಮುಂಭಾಗದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಇವತ್ತೇ ಶರಣಾಗಬೇಕು ದರ್ಶನ್ ಅಂತ ಸುಪ್ರೀಂ ಕೋರ್ಟ್ನ ಆದೇಶ ಇದೆ. ಸೊ ಸರೆಂಡರ್ ಆಗ್ತಾ ಇದ್ದಂತೆ ಮತ್ತೆ ಬ್ಯಾಕ್ ಟು ಬಳ್ಳಾರಿ ಜೈಲ್ ಫಿಕ್ಸ್ ಅನ್ನುವಂಥ ಮಾತುಗಳು ಕೂಡ ಇದೆ. ಏನೆಲ್ಲ ಅಪ್ಡೇಟ್ಗಳು ಲಭ್ಯ ಆಗ್ತಾ ಇದೆ? ಈಗ ಬಳ್ಳಾರಿ ಜೈಲಲ್ಲಿ ಯಾವ ರೀತಿಯ ಸಿದ್ಧತೆಗಳು, ಅಲ್ಲಿನ ಅಧಿಕಾರಿಗಳು ಯಾವ ರೀತಿ ಅಲರ್ಟ್ ಆಗಿದ್ದಾರೆ? ಖಂಡಿತ ಶ್ರೀಪದ್, ಏನು ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ದರ್ಶನ್ಗೆ ಈಗ ಮತ್ತೆ ಸಂಕಷ್ಟ ಶುರುವಾಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿನಿಂದ ಅವರಿಗೆ ಮತ್ತಷ್ಟು ಸಂಕಷ್ಟ ಶುರುವಾಗೋದಂತೂ ಗ್ಯಾರಂಟಿ. ಯಾಕಂದ್ರೆ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಈ ಹಿಂದೆ 63 ದಿನಗಳ ಕಾಲ ಇದ್ರು. ಇದೇ ಬಳ್ಳಾರಿ ಸೆಂಟ್ರಲ್ ಜೈಲಿನ ಮುಂಭಾಗದಲ್ಲಿ ನಾನೀಗ ಇದ್ದೇನೆ. ಈ ದೃಶ್ಯದಲ್ಲಿ ಏನ್ ನೋಡ್ತಿದ್ರೆ, ಇದೇ ಜೈಲಿನಲ್ಲಿ ದರ್ಶನ್ ಆ ಒಂದು ಪ್ರಕರಣದಲ್ಲಿ 63 ದಿನ ಇದ್ರು. ಈಗ ಜಾಮೀನು ರದ್ದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದರ್ಶನ್ ಅವರನ್ನ ಮತ್ತೆ ಇದೇ ಸೆಂಟ್ರಲ್ ಜೈಲಿಗೆ ಕರೆದುಕೊಂಡು ಬರಬಹುದು ಅಂತ ಇಲ್ಲಿ ತಜ್ಞರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲಿನಿಂದನೇ ಹಿಂದೆ ಮಧ್ಯಂತರ ಜಾಮೀನು ಸಿಕ್ಕಾಗ ತೆರಳಿದ್ರು. ಆ ಬಳಿಕ ಅವರು ಬೆಂಗಳೂರಿಗೆ ಹೋಗಿದ್ರು. ಆದರೆ ಈಗ ಮತ್ತೆ ಜಾಮೀನು ರದ್ದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದರ್ಶನ್ ಅವರನ್ನ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಕರೆದುಕೊಂಡು ಬರಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿನ ಸಿಬ್ಬಂದಿಗೂ ಕೂಡ ಒಂದಷ್ಟು ಆತಂಕ ಇರ್ತಕ್ಕಂಥದ್ದು. ಯಾಕಂದ್ರೆ ಈ ಹಿಂದೆ ಬೇರೆ ಬೇರೆ ಜೈಲುಗಳಲ್ಲಿ ಆದ ಎಡವಟ್ಟುಗಳು ಜೊತೆಗೆ ಹೈಕೋರ್ಟ್ ಮಾಡಿರ್ತಕ್ಕಂಥ ಲೋಪದೋಷಗಳನ್ನ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಈ ಬಾರಿ ಮತ್ತಷ್ಟು